ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸಂಸ್ಕೃತ ಸಾಹಿತ್ಯದಲ್ಲಿ ಅನೇಕ ಸುಭಾಷಿತಗಳು. ಆ ಸುಭಾಷಿತಗಳಲ್ಲಿ ಹೆಸರೇ ಹೇಳುವಂತೆ ನೀತಿಯನ್ನು, ಧರ್ಮವನ್ನು, ಅಹಿಂಸೆಯನ್ನು, ಸದಾಚಾರವನ್ನು ಮತ್ತು ದಾನ ಧರ್ಮದ ವಿಚಾರವನ್ನು, ಪೂಜೆ ವಿಚಾರವನ್ನು, ಸತ್ಸಂಗದ ವಿಚಾರಗಳನ್ನು ತುಂಬ ಸುಂದರವಾಗಿ ತಿಳಿಸುತ್ತೆ. ಈಗ ನಾನು ಇವತ್ತು ಪಾತ್ರದ ಬಗ್ಗೆ ಹೇಳ್ತೇನೆ. ಪಾತ್ರ ಅಂದರೆ ಯೋಗ್ಯವಾಗಿರುವಂಥ ಒಂದು ವಸ್ತು, ಅವರಿಗೆ ದಾನ ಮಾಡಬೇಕು. ಅಪಾತ್ರ ಅಂದರೆ ಯೋಗ್ಯರಲ್ಲ, ದಾನ ಸ್ವೀಕಾರ ಮಾಡುವುದಕ್ಕೆ ಸರಿಯಾದಂಥ ವ್ಯಕ್ತಿಯಲ್ಲ. ಈ ಪಾತ್ರವನ್ನು ನೋಡಿಕೊಂಡು ದಾನ ಮಾಡಬೇಕೇ ಬರ್ತವೆ, ಯಾರ್ಯಾರಿಗೂ ದಾನ ಮಾಡಬಾರ್ದು. ನಾವೇನೇ ದಾನ ಮಾಡಬೇಕಾದರೂ ಒಂದು ವಸ್ತ್ರದಾನ ಅಥವಾ ಕ್ಷೇತ್ರದಾನ ಅಥವಾ ವಿದ್ಯಾದಾನ ಅಥವಾ ವಿತ್ತದ ದಕ್ಷಿಣೆ ಏನೇ ಕೊಡಬೇಕಾದ್ರೂ ಆ ಪಾತ್ರತೆ ನೋಡಿ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಪ್ರಸಿದ್ಧವಾದ ಸುಭಾಷಿತ, ಇದನ್ನು ನನ್ನ ಪೂಜ್ಯ ಸದ್ಗುರುಗಳು ಉಪದೇಶ ಮಾಡಿದ್ದಾರೆ. ಪಾತ್ರ ವಿಭಾಗೋಸ್ತಿ ಧೇನು ಪನ್ನಗಯೋರಿವ ತೃಣ ಸಂಜಾಯತೆ ಕ್ಷೀರಂ ಕ್ಷೀರ ಸಂಜಾಯತೆ ವಿಷಂ. ತುಂಬ ಸೊಗಸಾದ ಸುಭಾಷಿತ. ಮತ್ತೊಮ್ಮೆ ಹೇಳ್ತೇನೆ. ಪಾತ್ರ ವಿಭಾಗೋಸ್ತಿ ಧೇನು ಪನ್ನಗಯೋರಿವ ತೃಣ ಸಂಜಾಯತೆ ಕ್ಷೀರಂ ಕ್ಷೀರ ಸಂಜಾಯತೆ ವಿಷಂ. ಪಾತ್ರ ವಿಭಾಗೋಸ್ತಿ. ಪಾತ್ರ ಅಪಾತ್ರ ಎನ್ನುವಂಥ ವಿಭಾಗ ಉಂಟು. ಕಂಡವರಿಗೆ ದಾನವನ್ನು ಮಾಡಬೇಡ. ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಭಗವಂತನ ವಾಣಿಯಲ್ವೇ. ಪಾತ್ರವನ್ನು ನೋಡಿ ದಾನ ಮಾಡು. ಒಳ್ಳೆಯ ಮಹಾತ್ಮರು, ಒಳ್ಳೆಯ ತಪಸ್ವಿಗಳು, ಸದ್ಗೃಹಸ್ಥರು, ಸನ್ಯಾಸಿಗಳು, ಇಂಥ ಮಹತ್ತರಿಗೆ ದಾನವನ್ನು ಮಾಡು. ಅಪಾತ್ರಕ್ಕೆ ದಾನವನ್ನು ಮಾಡಬೇಡ. ಪಾತ್ರಕ್ಕೆ ದಾನ ಮಾಡಿದರೆ ಪುಣ್ಯ, ಅಪಾತ್ರಕ್ಕೆ ದಾನ ಮಾಡಿದರೆ ಪಾಪವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಪಾತ್ರ ವಿಭಾಗೋಸ್ತಿ. ಪಾತ್ರ ಯಾರು, ಅಪಾತ್ರ ಯಾರು ಎನ್ನುವುದನ್ನು ನೋಡಿಕೊಂಡು ದಾನ ಮಾಡಬೇಕು. ಎರಡಕ್ಕೂ ಕೂಡ ಬಹಳ ವ್ಯತ್ಯಾಸ ಉಂಟು. ಪಾತ್ರಗಳಿಗೆ ಭೇದ ಉಂಟು. ಉದಾಹರಣೆಗೆ ಧೇನು ಪನ್ನಗ ಯೋರಿವ. ಧೇನು ಹಸು, ಹೆಣ್ಣು ಹಸು. ಪನ್ನಗ ನಾಗರ ಹಾವು. ಧೇನು ಮತ್ತು ಪನ್ನಗ ನಾಗರ ಹಾವುಗಳಂತೆ ಪಾತ್ರಗಳು ಉಂಟು. ನೋಡಿ ಹೇಗೆ. ಉದಾಹರಣೆಗೆ ಒಂದು ಹಸು ಇದೆ. ಆ ಹಸುವಿಗೆ ನಾವು ಹುಲ್ಲು ಹಾಕ್ತೇವೆ. ನಾವು ಅವರೆಕಾಳು ತಿಂದುಬಿಟ್ಟು ಅವರೆಕಾಳು ಸಿಪ್ಪೆಯನ್ನು ಹಸುವಿಗೆ ಹಾಕ್ತೇವೆ.
ನಾನು ಬಾಳೆಹಣ್ಣು ತಿಂದುಬಿಟ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಸುವಿಗೆ ಹಾಕ್ತೇನೆ. ನಾನು ಭತ್ತವನ್ನು ಅಕ್ಕಿಯಾಗಿ ಮಾಡಿಕೊಂಡು ಊಟ ಮಾಡ್ತೇನೆ. ಆ ಭತ್ತದ ಗಿಡಗಳನ್ನು ಅಥವಾ ಹುಲ್ಲನ್ನು ಹಸುವಿಗೆ ಹಾಕ್ತೇವೆ. ಹೌದಾ? ಗಟ್ಟಿ ಪದಾರ್ಥವನ್ನೆಲ್ಲ ನಾವು ತಿಂದು ಹಸುವಿಗೆ ಹುಲ್ಲನ್ನು ಹಾಕ್ತೇವೆ. ಆದರೆ ತೃಣ ಸಂಜಾಯತೆ ಕ್ಷೀರಂ, ಹಸುವಿಗೆ ನಾವು ಹುಲ್ಲನ್ನು ಹಾಕುವುದರಿಂದ, ತೌಡನ್ನು ಹಾಕುವುದರಿಂದ ಅಥವಾ ಹಳೆಯ ತರಕಾರಿ ಕೊಡುವುದರಿಂದ ಕೊಳೆತಂಥ ಹಣ್ಣನ್ನು ಕೊಟ್ಟರೂ ನಮಗೇನು ಉಪಯೋಗವಿಲ್ಲ. ಅದು ಅಂಥ ಹುಲ್ಲನ್ನು ತಿಂದುಕೊಂಡು ಹಸುವು ನಮಗೆ ಹಾಲನ್ನು ಕೊಡುತ್ತದೆ. ತೃಣಾತ್ ಸಂಜಾಯತೆ ಕ್ಷೀರಂ. ನೋಡಿ, ನಾವು ಹಸುವಿಗೆ ಕೊಟ್ಟಂಥದ್ದು ಹುಲ್ಲು. ಹುಲ್ಲು ಅಂದ್ರೇನು? ಒಣಗಿದಂಥ ಹುಲ್ಲು. ನಮಗೇನು ಪ್ರಯೋಜನವಿಲ್ಲ. ಆ ಹುಲ್ಲನ್ನು ಹಸುವಿಗೆ ಹಾಕಿದರೆ ಒಂದು 15 ದಿವಸ ಹಾಕಿ ಅದು ಒಳ್ಳೆಯ ಕರು ಹಾಕಿದರೆ ಚೆನ್ನಾಗಿ ಹಾಲು ಕೊಡುತ್ತೆ. ಕರುವಿಗೂ ಹಾಲಾಗಿ ಯಜಮಾನನಿಗೂ ಹಾಲನ್ನು ಕೊಡುತ್ತದೆ ಹಸು. ಯಾತರಿಂದ? ಹುಲ್ಲಿನಿಂದ ಹಸು ಹಾಲನ್ನು ಕೊಡುತ್ತೆ. ತೃಣ ಸಂಜಾಯತೆ ಕ್ಷೀರಂ, ಕ್ಷೀರ ಸಂಜಾಯತೆ ವಿಷಂ. ಆ ಕ್ಷೀರವನ್ನು, ಕ್ಷೀರಕ್ಷಸರು ಅಮೃತಕ್ಕೆ ಸಮಾನವಾಗಿರುವಂಥ ಹಸುವಿನ ಹಾಲನ್ನು ನಾಗರ ಹಾವಿಗೆ ಎರೆದರೆ, ನಾಗರ ಹಾವಿದೆ, ಅದಕ್ಕೆ ಒಂದು ಬಟ್ಲಲ್ಲಿ ಹಾಲಿಟ್ಬಿಡಿ, ಕುಟ್ಕೊಂಡು ಹೋಗುತ್ತೆ ಅಂತಾರೆ. ಆ ಹಸುವಿಗೆ ಹುಲ್ಲನ್ನು ಹಾಕಿದರೆ ಹಾಲು ಕೊಡುತ್ತೆ. ಅದೇ ಅಮೃತಾಯಮಾನವಾಗಿರುವಂಥ ಹಾಲನ್ನು ನಾವು ಒಂದು ನಾಗರ ಹಾವಿಗೆ ಹಾಕಿದರೆ ಏನಾಗುತ್ತೆ? ಕ್ಷೀರಾತೆ ಸಂಜಾಯತೆ ವಿಷಂ, ವಿಷ ಜಾಸ್ತಿ ಆಗುತ್ತೆ. ಅಮೃತ, ಹಸು ಹುಲ್ಲನ್ನು ತಿಂದುಕೊಂಡು, ಹಳೆ ತರಕಾರಿ ತಿಂದುಕೊಂಡು, ಉಪ್ಪು ನೀರನ್ನು ಕುಡಿದುಕೊಂಡು, ಬಾಳೆಯ ಸಿಪ್ಪೆಯನ್ನು ತಿಂದುಕೊಂಡು, ಮಾವಿನ ಹಣ್ಣಿನ ಸಿಪ್ಪೆಯನ್ನು ತಿಂದುಕೊಂಡು ನಮಗೆ ಅಮೃತಾಯಮಾನವಾದಂಥ ಹಾಲನ್ನು ಕೊಡುತ್ತೆ. ಹಸು ನಿಜವಾಗಿರುವ ಸತ್ಪಾತ್ರ. ಜ್ಞಾಪಕ ಇಟ್ಟು, ನಿಮ್ಮ ಮನೆ ಮುಂದೆ ಯಾವುದೇ ಹಸು ಬಂದರೂ ಕೂಡ ಅದನ್ನು ಹಾಗೇ ಕಳಿಸಬೇಡಿ. ಆ ಹಸುವಿಗೆ ಒಂದು ತಿಲಕ ಇಟ್ಟು, ಹಸುವಿಗೆ ಬೆಲ್ಲ, ಅಕ್ಕಿ, ಬಾಳೆಹಣ್ಣು ಕೊಡಿ. ಹಸುವಿನ ದಾಸಯ್ಯನಿಗೆ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಪರವಾಗಿಲ್ಲ. ಆದರೆ ಹಸುವಿಗೆ ದುಡ್ಡು ಬೇಡ ಅಲ್ವೇ? ಹಸುವಿನ ಕಾಯಿನ ಕೊಟ್ಟರೆ ಉಗುಳ್ಬಿಡುತ್ತೆ. ಹಸುವಿಗೆ 500 ರೂಪಾಯಿ ನೋಟ್ ಕೊಟ್ಟರೆ ಅದನ್ನು ಬಿಸಾಕ್ಬಿಡುತ್ತೆ. ಹಸುವಿಗೆ ಬಾಳೆಹಣ್ಣು ಸಿಪ್ಪೆ ಕೊಡಿ, ಚೆನ್ನಾಗಿ ತಿನ್ನುತ್ತೆ. ಆ ಸಿಪ್ಪೆಯಿಂದ ಹಸು ಏನು ಮಾಡುತ್ತೆ? ಹಾಲನ್ನು ಕೊಡುತ್ತೆ. ಹಾಲು ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಅಮೃತ ಅಂತ ಹೇಳ್ತಾರೆ. ಹಾಗೆ ತೃಣಾತ್ ಸಂಜಾಯತೆ ಕ್ಷೀರಂ, ಕ್ಷೀರ ಸಂಜಾಯತೆ ವಿಷಂ. ಆ ಹಾಲನ್ನು ನಾಗರ ಹಾವಿಗೆ ಎರೆದರೆ, ನಾಗರ ಹಾವಿಗೆ ಹಾಲನ್ನು ಕುಡಿಸಿದರೆ, ಅರ್ಧ ಲೀಟ್ರು ಹಾಲು ನಾಗರ ಹಾವಿಗೆ ಕುಡಿಸಿದ್ರು, ಇಷ್ಟು ಕುಡಿತಾ ಇದೆ. ಅದರಿಂದ ಏನಾಗುತ್ತೆ? ತಾನು ಕುಡಿದಂಥ ಹಾಲಿನಿಂದ ಸಂಜಾಯತೆ ವಿಷಂ, ವಿಷ ಜಾಸ್ತಿ ಆಗುತ್ತಲ್ವೇ? ಯಾವತ್ತೂ ನಾಗರ ಹಾವಿಗೆ ಏನೇ ಆಹಾರವನ್ನು ಹಾಕಿದರೂ ಸಹಿತ ವಿಷವೃದ್ಧಿ ಆಗುತ್ತೆ. ಆದ್ದರಿಂದ ನಾಗರ ಹಾವು ಅಪಾತ್ರ. ಪಾಪ ಹಸು ಏನನ್ನೋ ತಿಂದುಕೊಂಡು, ಸೊಪ್ಪನ್ನು ತಿಂದುಕೊಂಡು, ಸೊದೆ ತಿಂದ್ಕೊಂಡು ನಮಗೆ ಹಾಲನ್ನು ಕೊಡ್ತಾರೆ. ಹಸು ಎನ್ನುವಂಥದ್ದು ಸತ್ಪಾತ್ರ, ಹಾವು ಎನ್ನುವಂಥದ್ದು ಅಸತ್ಪಾತ್ರ. ಇದನ್ನು ನೋಡಿಕೊಂಡು ಲೋಕದಲ್ಲಿ ನಾವು ದಾನ ಮಾಡಬೇಕಾದರೆ, ಈ ಮನುಷ್ಯ ಯಾರು? ವೇದಾಧ್ಯಯನ ಸಂಪನ್ನ, ಸದಾಚಾರ ಸಂಪನ್ನ, ಅನುಷ್ಠಾನ ತತ್ಪರ, ಸದ್ಗೃಹಸ್ಥಶ್ಚ ಅಂತ ನೋಡಿಕೊಂಡು ಅಂಥವನಿಗೆ ಸಮೃದ್ಧಿಯಾಗಿ ದಾನ ಮಾಡಿ. ಅದನ್ನು ಬಿಟ್ಬಿಟ್ಟು ಕಳ್ಳನಿಗೆ, ಹೆಣ್ಣು ಹುಡುಗರಿಗೆ ದುಡ್ಡು ಕೊಟ್ಟು ಹೆಂಡ ಕೊಡ್ಬಿಡ್ತಾರೆ ಅವರು. ಆದ್ದರಿಂದ ಅಪಾತ್ರಕ್ಕೆ ದಾನವನ್ನು ಮಾಡಬೇಡ, ಸತ್ಪಾತ್ರಕ್ಕೆ ದಾನವನ್ನು ಮಾಡುವಂಥ ಈ ಶ್ಲೋಕದ ತಾತ್ಪರ್ಯ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಜ್ಞದಾನ ತಪಸ್ಸು. ಕಾಶಿಗೆ ಹೋದರೆ
ಅಯೋಧ್ಯಕ್ಕೆ ಹೋದರೆ, ಶೃಂಗೇರಿಗೆ ಹೋದರೆ, ತಿರುವಣ್ಣಾಮಲೆಗೆ ಹೋದರೆ, ಎಲ್ಲೇ ಹೋದರೂ ಕೂಡ ಪಾತ್ರವನ್ನು ನೋಡಿ ದಾನ ಮಾಡು. 1000 ರೂಪಾಯಿ ಕೊಡ್ತಾ ಇದ್ದಾನೆ ಯಾರಿಗೆ? ಹೆಣ್ಣು ಹುಡುಗನಿಗೆ. ಹೆಂಡ ಕುಡಿದ್ಬಿಟ್ಟು ಮತ್ತಿನಲ್ಲಿ ಮಾಡಬಾರ್ದು ಮಾಡ್ತಾರೆ. ಅಂಥವನಿಗೆ ಕೊಡಬೇಡ. ಯಾರು ಸದ್ಗೃಹಸ್ಥರೋ, ಯಾರು ಜ್ಞಾನಿ ಪುಂಗವರೋ, ಮಹಾತ್ಮರು, ಅವರಿಗೆ ಕೊಟ್ಟರೆ ಆ 1000 ರೂಪಾಯಿನಿಂದ ಒಂದು ಪಂಚೆ ತೋರ್ತಾರೆ, ಹೆಂಡತಿ ಸೀರೆ ಕೊಡಿಸ್ತಾರೆ, ದೇವಸ್ಥಾನಕ್ಕೆ ಹೋದರೆ ಹುಂಡಿ 100 ರೂಪಾಯಿ ಹಾಕ್ತಾರೆ. ಆದ್ದರಿಂದ ಪಾತ್ರಗಳನ್ನು ನೋಡಿಕೊಂಡು ನಾವುಗಳು ದಾನವನ್ನು ಮಾಡಬೇಕು. ವಿದ್ಯಾರ್ಥಿ ಅಂತ ಬರ್ತಾನೆ, 1 ವರ್ಷ ಇದ್ದ, ಗುರುಗಳ ಎಲ್ಲ ಪದಾರ್ಥಗಳನ್ನು ಕಳ್ಳತನ ಮಾಡ್ಕೊಂಡ್ಬಿಟ್ಟು ಹೇಳ್ದೆ ಕೇಳದೆ ಹೊರಟಾರೆ. ಅಂಥವನಿಗೆ ಪಾಠ ಮಾಡಬೇಡ. ಯಾರಿಗೆ ಶ್ರದ್ಧೆ ಇದೆಯೋ, ಗುರುಗಳಲ್ಲಿ ಅಪಾರವಾದಂಥ ಭಕ್ತಿ ಇದೆಯೋ ಅಂಥವರು ಮಾತ್ರ ವಿದ್ಯಾದಾನ ಮಾಡಬೇಕು. ಕನ್ಯಾದಾನ, ನಮ್ಮ ಮಗಳನ್ನು ನಾವು ಒಳ್ಳೆಯ ವರನಿಗೆ ಕೊಡಬೇಕೇ ಹೊರತು ದುಷ್ಟನಿಗೆ ಕೊಡಬಾರ್ದು ಅಂತ ತಾತ್ಪರ್ಯ. ಹೀಗೆ ಪಾತ್ರ ವಿಭಾಗೋಸ್ತಿ ಧೇನು ಪನ್ನಗಯೋರಿವ ತೃಣಾ ಸಂಜಾಯತೆ ಕ್ಷೀರಂ ಕ್ಷೀರಾತ್ ಸಂಜಾಯತೆ ವಿಷಂ ಅನ್ನುವಂಥದ್ದು ಒಂದು ಸುಭಾಷಿತ. ನಾವುಗಳು ಇದನ್ನು ಅರ್ಥ ಮಾಡಿಕೊಂಡು ಸತ್ಪಾತ್ರಕ್ಕೆ ಯಥಾಶಕ್ತಿ ದಾನ ಮಾಡೋಣ. ಆ ದಾನದಿಂದ ನಮ್ಮ ಪಾಪವೆಲ್ಲ ಪರಿಹಾರವಾಗಿ ಚಿತ್ತಶುದ್ಧಿ ಉಂಟಾಗಿ ನಾವೆಲ್ಲರೂ ಆತ್ಮಜ್ಞಾನವನ್ನು ಹೊಂದುವುದಕ್ಕೆ ಅಧಿಕಾರಿಗಳಾಗುತ್ತೇವೆ. ಹಾಗಾಗುವಂತೆ ಭಗವತ್ಪಾದ ಶಂಕರರು, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.